ಹಾಯ್ ಫ್ರೆಂಡ್ಸ್, ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ನಮ್ಮನೆ ಸ್ಟೈಲ್ ಪಲಾವ್ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಮೊದಲು ಒಂದು ಬೌಲು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ತೊಗೊಂಡು ಅದನ್ನ ನೀರಲ್ಲಿ ನೆನೆಸಾಕಿದ್ದೀನಿ. ಇವಾಗ ನೆನೆಯೋಕ್ಕೆ ಬಿಟ್ಟಿದ್ದೀನಿ ನೋಡಿ. ಈ ಕಡೆ ಇಲ್ಲಿ ಕುಕ್ಕರಲ್ಲಿ ಆಯಿಲ್ ಹಾಕಿ ಅದಕ್ಕೆ ಇಲ್ಲಿ ಸಾಸಿವೆ ಹಾಕ್ತಿದ್ದೀನಿ ನೋಡಿ. ಸಾಸಿವೆ ಚಿಟಪಟ ಅಂದಮೇಲೆ ಪಲಾವ್ ಎಲೆ ಹಾಕಿದೆ. ಪಲಾವ್ ಎಲೆ ಹಾಕಿದ್ಮೇಲೆ ಸೋಂಪು, ಆಮೇಲೆ ಪಲಾವ್ದು ಐಟಮ್ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ಹಾಕಿದೆ. ಆಮೇಲೆ ಉದ್ದಿನಬೇಳೆ ಹಾಕಿದೆ. ನೆಕ್ಸ್ಟ್ ಇಲ್ಲಿ ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ ನೋಡಿ. ಕಡಲೆಬೇಳೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಕಡಲೆಬೇಳೆ ಉದ್ದಿನಬೇಳೆ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಇವು ಫ್ರೈ ಆದಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಕರಿಬೇವು ಹಾಕಿದ್ದೀನಿ ನೋಡಿ. ಇವಾಗ ಕರಿಬೇವು ಕೂಡ ಫ್ರೈ ಮಾಡಬೇಕು. ಫ್ಲೇಮ್ ಅಂತೂ ಮೀಡಿಯಮ್ ಇಟ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಸೀದೋಗುತ್ತೆ ಒಗ್ಗರಣೆ ಎಲ್ಲ. ನೆಕ್ಸ್ಟ್ ಇಲ್ಲಿ ನಾನು ಒಂದು 4 ಬಾದಾಮಿ, ಒಂದು 4 ಗೋಡಂಬಿ ತೊಗೊಂಡಿದ್ದೀನಿ ನೋಡಿ. ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಆಮೇಲೆ ಇಲ್ಲಿ ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊನೂ ಅಷ್ಟೇ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಟೊಮೆಟೊ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ಬೀನ್ಸ್ ಹಾಕಿದ್ದೀನಿ ನೋಡಿ. ಬೀನ್ಸ್ನು ಪೂರ್ತಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ವೆಜಿಟೇಬಲ್ಸ್ನ ಒಂದೊಂದಾಗಿಯೇ ಹಾಕಿ ಫ್ರೈ ಮಾಡಬೇಕು. ಎಲ್ಲ ಒಂದೇ ಸಾರಿ ಹಾಕಿಬಿಟ್ರೆ ಚೆನ್ನಾಗಿ ಫ್ರೈ ಆಗೋಲ್ಲ ಫ್ರೆಂಡ್ಸ್ ಅವು. ಇವಾಗ ಬೀನ್ಸ್ ಹಾಕಿದ ಮೇಲೆ ಇಲ್ಲಿ ಬೀಟ್ರೂಟ್ ಹಾಕ್ತಾಯಿದ್ದೀನಿ ನೋಡಿ. ನಿಮ್ಮ ಮನೇಲಿ ಯಾವ ವೆಜಿಟೇಬಲ್ಸ್ ಇರುತ್ತೆ ಹಾಕ್ಬೋದು ನೀವು. ಯಾವುದೇ ವೆಜಿಟೇಬಲ್ಸ್ ಇರ್ತವೆ ನೋಡಿ, ಎಲ್ಲ ಹಾಕ್ಬೋದು. ನೆಕ್ಸ್ಟ್ ಇಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ವಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಜೀರಿಗೆ ಪೌಡ್ರ್ ಹಾಕಿದ್ದೀನಿ ನೋಡಿ. ಜೀರಿಗೆ ಪೌಡ್ರ್ ಹಾಕಿ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಅರಿಶಿನ ಹಾಕಿದೆ. ಆಮೇಲೆ ಉಪ್ಪು ಹಾಕಿದೆ. ನೆಕ್ಸ್ಟ್ ಇಲ್ಲಿ ಮಸಾಲೆ ಖಾರ ಹಾಕಿದೆ ನೋಡಿ. ಮೆಣಸಿನ್ಕಾಯಿ ಹಾಕಿಲ್ಲ ನಾನು, ಹಾಗಾಗಿ ಮಸಾಲೆ ಖಾರ ಹಾಕ್ತಿದ್ದೀನಿ. ಮೆಣಸಿನ್ಕಾಯಿ ಹಾಕೋರು ಮೆಣಸಿನ್ಕಾಯಿ ಹಾಕ್ಬೋದು. ಇಲ್ಲಿ ಮೊಸರು ಹಾಕ್ತಾಯಿದ್ದೀನಿ ನೋಡಿ. ಮೊಸರು ಹಾಕಿದರೆ ಹಾಕಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು ನೀವು. ಅದರ ಟೇಸ್ಟ್ ಕೊಡುತ್ತೆ ಅಂತ ಮೊಸರು ಹಾಕ್ತಿದ್ದೀನಿ. ಅದು ಮೊಸರು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ಮೊಸರು ಆದಮೇಲೆ ಹಿಂಗೆ ಹಾಕ್ತಾಯಿದ್ದೀನಿ ನೋಡಿ. ಹಿಂಗೆ ಹಾಕಿದೆ. ಹಾಕ್ಮೇಲೆ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಮತ್ತೆ ಫ್ರೈ ಮಾಡಬೇಕು, ಎಲ್ಲ ವೆಜಿಟೇಬಲ್ಸ್ ಸಾಫ್ಟ್ ಆಗೋವರೆಗೂ. ನೆಕ್ಸ್ಟ್ ಇಲ್ಲಿ ನಾನು ಇದು ನೆನೆಸಿಟ್ಟಿದ್ನಲ್ವ ನೀರಲ್ಲಿ ಅಕ್ಕಿ, ಅದನ್ನ ಹಾಕ್ತಾಯಿದ್ದೀನಿ. ಒಗ್ಗರಣೆ ಜೊತೆ ಹಾಕಿ ಅದನ್ನೂ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕೆಳಗೆ ಮೇಲೆ ಮಾಡಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಎಲ್ಲ ಒಗ್ಗರಣೆ ಅಕ್ಕಿಗೆ ಅಂಟ್ಕೋಬೇಕು ನೋಡಿ, ಆ ರೀತಿ ಮಿಕ್ಸ್ ಮಾಡಬೇಕು. ಇಲ್ಲಿ ಅಕ್ಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಒಂದು ಬೌಲು ಅಕ್ಕಿ ತೊಗೊಂಡಿದ್ದೆ, ಅದೇ ಬೌಲಿಂದ 2 ಬೌಲು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾಡಿ ಇದನ್ನ ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು ಫ್ರೆಂಡ್ಸ್. ಆಮೇಲೆ ಇಲ್ಲಿ ತುಪ್ಪ ಹಾಕ್ತಿದ್ದೀನಿ ನೋಡಿ.
ತುಪ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿ ಇಲ್ಲಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೀವು ಲಾಸ್ಟ್ಗೂ ಹಾಕ್ಕೋಬೋದು, ಅನ್ನ ಆದಮೇಲೆ ನಾನಿಲ್ಲಿ ಇವಾಗೆ ಹಾಕ್ತಾಯಿದ್ದೀನಿ. ಇವಾಗ ಒಂದು ಕುದಿ ಬರ್ತಿದೆ ನೋಡಿ. ಒಂದು ಕುದಿ ಬಂದಮೇಲೆ ನಾನು ಕುಕ್ಕರ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಕುಕ್ಕರ್ ವಿಸಿಲ್ ಆಗ್ತಾಯಿದೆ ನೋಡಿ. 2 ವಿಸಿಲ್ ಹಾಕಬೇಕು, ಯಾಕಂದರೆ ಮುಂಚೆನೇ ನೆನೆಸಿಟ್ಟಿರ್ತೀವಲ್ವ ಅಕ್ಕಿನ, ಹಾಗಾಗಿ 2 ವಿಸಿಲ್ ಹಾಕಬೇಕು. ಇಲ್ಲಿ ನೋಡಿ ಪಲಾವ್ ರೆಡಿ ಆಯಿತು. ಇವಾಗ ಕಂಪ್ಲೀಟಾಗಿ ರೆಡಿ ಆಯಿತು ಪಲಾವ್. ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್. ತುಂಬ ಟೇಸ್ಟಾಗಿತ್ತು ಪಲಾವು. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಥ್ಯಾಂಕ್ ಯು.